ನಿಂಗೆ ಈ ಬಣ್ಣದ ಬಟ್ಟೆಯಾಗೆ ನಾನ್ ಚಾವನೇ ಸಿಂದ ಕಾಣ್ತೀನಲ್ಲ. ಸೂಪರ್ ಆಗಿ ಕಾಣ್ತಿದ್ಯಾ. ಆ ಮುರ್ದಾಗಿರ ಕೈಗೋ ಆ ಕನ್ನಡಕಕ್ಕೋ ಬೋಸ್ ಅಂದಾಗದೆ. ಹಂಗೆಲ್ಲ ಹೇಳಕ್ ಹೋಗ್ಬೇಡ, ಇದು ಈಗಿನ ಟ್ರೆಂಡು. ಕೈ ಮುರ್ಕೊಳ್ಳೋದಾ? ಅಲ್ಲ, ಈ ತರ ಬಣ್ಣದ ಬಟ್ಟೆ ಗೂಗಲ್ ಹಾಕೋದು. ಅದೇನ್ ಟ್ರೆಂಡೋ ಏನೋ. ಬಾ ಒಂದ್ ನಿಮಿಷ. ಏನಾದ್ ಕಮ್ಲಿ? ನಿಂಗೆ ರಚನ್ ಹುದ್ದಾಬಕ್ ಹೋಯ್ತಿದೀವಿ, ನಾವೇನು ಗಿಫ್ಟೇ ತಕೊಂಡಿಲ್ಲ. ಅಯ್ಯೋ ಹೌದಲ್ವಾ, ಏನ್ ತಕೊಳ್ಳೋಣ? ಸರ್ಪ್ರೈಸ್. ಅದೇನ್ ಹೇಳಮ್ಮೆ? ಬಾ ನಿಂಗೆ ಹೇಳ್ತೀನಿ. ಏನ್ ಬೇಕಮ್ಮ? ಅಣ್ಣ ಬಳೆಗಳು ತೋರ್ಸಿ. ಬಳೆನಾ? ಹ್ಮ್ ತೋರ್ಸೋಣ. ಅಣ್ಣ ಇದೆಷ್ಟು? 100 ರೂಪಾಯಿ ಅಮ್ಮ. ಇದ್ ಕೊಡಿ. ಕಮ್ಲಿ, ನಾವ್ ಗಾಜಿನ ಬಳೆನ ಯಾಕೆ ಕೊಡ್ಬೇಕು? ಗಾಜಿನ ಬಳೆಗಿಂತ ಬೇರೆ ಗಿಫ್ಟ್ ಐತೆ ಸಂಬು. ಇದು ಸುಬಾ ಕೊರಕ್ ಕೊಡೋದು. ಇದನ್ ಕೊಟ್ರೆ ರಚನಾ ಸ್ಯಾನೆ ಖುಷಿ ಆಯ್ತಾಳೆ. ಯಪ್ಪ, ಗಾಜಿನ ಬಳಿಯಾಗೆ ಇಷ್ಟೊಂದು ವಿಶೇಷತೆ ಇತ್ತಾ? ನಂಗೆ ಗೊತ್ತೇ ಇರ್ಲಿಲ್ಲ. ನಿಂಗ್ ಗೊತ್ತಿತ್ತಾ? ಓ ನಂಗೂ ಗೊತ್ತಿತ್ತು, ನೀಯೇ ನನ್ನ ಕೇಳಲಿಲ್ವಲ್ಲ, ಅದಕ್ಕೆ ನಾ ಹೇಳಲಿಲ್ಲ. ಥ್ಯಾಂಕ್ಸ್ ಅಣ್ಣ, ನಾವಿನ್ ಬರ್ತೀವಿ. ಆಯ್ತು ಹೋಗ್ಬಮ್ಮ. ರಿಷಿ, ನಿನ್ ರಾಜ್ಕುಮಾರಿಗೋಸ್ಕರ ವೇಟ್ ಮಾಡ್ತಿದ್ಯಾ? ನಿನ್ ರಾಜ್ಕುಮಾರ್ ಏನು ಪುಷ್ಪಕ ವಿಮಾನದಲ್ಲಿ ಬರಲ್ಲ, ಸೈಕಲ್ ಎಲ್ಲ ನಡ್ಕೊಂಡೋ ಬರ್ತಾಳೆ. ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡು. ಏನತ್ಗೆ ಆಡ್ಕೋತಿದ್ದೀರಾ? ನಾನೇನು ಕಮಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿಲ್ಲ. ರಚನಾ ಬರ್ಡೇ, ನಮ್ಮನೆ ಫಂಕ್ಷನ್ನು, ಗೆಸ್ಟ್ಗಳನ್ನೆಲ್ಲ ರಿಸೀವ್ ಮಾಡ್ಕೊಳಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಹಾ ಹೌದಾ? ನಾನೆಲ್ಲಿ ಕಮ್ಲಿ ಹೆಸರು ಹೇಳ್ದೆ? ಪ್ರೀತಿ ಕಣ್ಣಿಲ್ಲ ಅಂದ್ರೆ ತನ್ ಕಣ್ಣೆ ಮುಟ್ ನೋಡ್ಕೊಂಡಂತೆ. ಏನು? ಹೊಸ ಗಾದೆ. ಸರಿ ಅದ್ ಬಿಡು, ಕಮ್ಲಿನ್ ಇವತ್ ಮನೆಗ್ ಕರ್ಸೋದ್ರಲ್ಲಿ ಏನೋ ಪ್ಲಾನ್ ಇತ್ತು ಅಂದಿಲ್ಲ, ಏನದು? ಏನಿಲ್ಲ. ಹೇಳೋ, ಡೈರೆಕ್ಟ್ ಆಗಿ ನಿಮ್ಮ ಅಮ್ಮನ ಹತ್ರ ಕರ್ಕೊಂಡೋಗಿ ಇವಳೇ ನನ್ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಅಂತ ಹೇಳ್ಬಿಡ್ತೀಯಾ ಏನು? ನೋ 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 ನೋ, ನಾಟ್ ಸೋ ಅರ್ಲಿ. ಅದಕ್ಕೆ ಬೇರೆ ದಿನನೇ ಫಿಕ್ಸ್ ಮಾಡ್ತೀನಿ. ಮಾಡ್ತೀಯಾ, ಆದ್ರೆ ಇದಕ್ ಕಮ್ಲಿ ಒಪ್ಕೋಬೇಕಲ್ಲ. ನಾನು ಮಾತಾಡ್ತೀನಿ, ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ಬಟ್ ನಾವು ಲಿಸನ್ ಅತ್ಗೆ, ಇವತ್ತಿನ ಪ್ಲಾನ್ ಏನು ಗೊತ್ತಾ? ಕಮ್ಲಿ ಅವ್ರನ್ನ ನಮ್ಮ ಫ್ಯಾಮಿಲಿ ಫೋಟೋಲಿ ನಿಲ್ಸೋದು. ಏನು? ಲೋ, ಇದಕ್ಕಿಂತ ಮದ್ವೆ ಆಗ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳೋದೇ ಬೆಟರ್. ಅತ್ಗೆ ಪ್ಲೀಸ್ ಈ ತರ ಡಿಸ್ಕರೇಜ್ ಮಾಡಬೇಡಿ, ನಾನು ನೋಡ್ಕೋತೀನಿ. ಅಯ್ಯೋ, ಅದೇನ್ ನೋಡ್ಕೋತೀಯೋ ಏನೋ, ನನ್ನ ಎದೆ ಬಡ್ತ ಜಾಸ್ತಿ ಆಗ್ತಿದೆ. ಇವತ್ತದೇನ್ ಕಾದಿದ್ಯೋ ಏನೋ, ದೇವ್ರಿಗೆ ಗೊತ್ತು. ಅಯ್ಯೋ ಬಿರ್ನೆ ಬನ್ನಿ, ಲೇಟ್ ಆದ್ರೆ ಐಟಮ್ ಎಲ್ಲ ಖಾಲಿ ಆಗೋಯ್ತದೆ. ನಿಂಗೆ ಹೊಸ ಡೀಸೆಂಟ್ ಆಗಿರು, ಅಲ್ಲಿ ಹೋಗಿ ಹಿಂಗೆಲ್ಲ ಆಡಿದ್ರೆ ಏನ್ ಅನ್ಕೊಳ್ಳಲ್ಲ ಹೇಳು. ಆಯ್ತು ಬಿಡಮ್ಮಿ, ಐಟಮ್ ಎಲ್ಲ ಖಾಲಿ ಆಗೋದ್ರುವೆ ಇನ್ನೊಂದು ಬಡ್ಸಿ ಅಂತ ನಾ ಕೇಳಕ್ಕೆ ಇಲ್ಲ. ನೀ ಕೇಳಕ್ಕೆ ಹೋಗ್ಬೇಡ, ನಾನೇ ಹಾಕ್ಸ್ಕೊಂಡು ನಿಂಗೂ ಹಾಕ್ಸ್ತೀನಿ. ಸರಿ ಬನ್ನಿ ಬನ್ನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒಂದ್ ನಿಮಿಷ. ಯಾಕೆ? ಲಿಸ್ಟ್ ಅಲ್ಲಿ ಹೆಸರಿರೋರಿಗೆ ಮಾತ್ರ ಅಲೌಡು. ನಿಮ್ಮ ಹೆಸರು? ಅನಿಕಾ ಮಹಾಜನ್, ಊರ್ಮಿಳಾ ಮಹಾಜನ್, ಕಾಮಿನಿ ದೇವಿ. ಸಾರಿ ಮೇಡಮ್, ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿಲ್ಲ. ವಾಟ್? ಹೌ? ಅದೆಲ್ಲ ಗೊತ್ತಿಲ್ಲ, ರೂಲ್ಸ್ ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಅಮ್ಮಮ್ಮ, ಏನಮ್ಮಮ್ಮ ಇದೆಲ್ಲ? ನಮ್ಮನ್ನ ನೋಡಿದ್ರೆ ಹೇಗ್ ಅನಿಸ್ತಿದೆ ಇವ್ರಿಗೆ? ಅಜ್ಜಿ ಮಾತ್ರ ಇನ್ವೈಟ್ ಮಾಡಿದ್ದಾರೆ, ನಮ್ಮ ಹೆಸರು ಯಾಕಿಲ್ಲ?
ಬಂದಿದ್ದೀರಾ. ಇಲ್ಲಿ ಗೆಸ್ಟ್ಗಳು ಮಾತ್ರ ಬರೋದು. ಯಾಕಮ್ಮೆ ನಮ್ಮನ್ನ ನೋಡಿದ್ರೆ ಗೆಸ್ಟ್ಗಳಂಗ್ ಕಾಣ್ತಿಲ್ವಾ? ಗೆಸ್ಟ್ ಹೋಗ್ ನಿಮ್ ಮುಖನ ಮಿರರ್ ಅಲ್ಲಿ ನೋಡ್ಕೋ. ನಮ್ ಹೆಸ್ರೇ ಇಲ್ಲ, ಇನ್ ನಿಮ್ಮನ್ನ ಒಳಗ್ ಬಿಡ್ತಾನ? ನೋ ಚಾನ್ಸ್. ಮ್ಯಾಮ್ ನಿಮ್ಮ ಹೆಸರು ಹೇಳಿ. ನಿಂಗೆ ಕಮ್ಲಿ, ಶಂಭು. ನೀವ್ ಒಳಗೋಗ್ಬೋದು. ಪಾಪ ಕಮ್ಲಿ, ಕೆಲವೊಬ್ರು ಹೆಸರು ಲೀಸ್ಟ್ ಅಲ್ಲಿ ಇಲ್ವೇ ಇಲ್ವಂತೆ. ಬಂದ್ ದಾರಿಗ್ ಸುಂಕ ಇಲ್ಲ ಅಂತ ವಾಪಸ್ ಹೋಯ್ತಾ ಇರ್ಬೇಕು. ಅಯ್ಯೋ ಅನ್ಸ್ತೈತೆ. ಏಯ್ ಪ್ಲೀಸ್ ಮೇಡಮ್, ಗಲಾಟೆ ಮಾಡ್ಬೇಡಿ. ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿಲ್ಲ. ಯು ಕ್ಯಾನ್ ಗೋ. ಬಾ ಕಮ್ಲಿ. ನಮ್ಮ ಮನೆ ಕೆಲ್ಸದೊಳಾಗೋದಕ್ಕೂ ಲಾಯಕ್ಕಿಲ್ದಿರೋಳು ಅವಳು. ಅವಳು ಮುಂದೆ ನಮಗೆ ಅವಮಾನ ಆಗ್ಬೇಕು ಅಂತಾನೆ ತಾರ ಈ ತರ ಮಾಡಿದಾಳ. ಈ ತರ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನಿಲ್ಲಿ ಬರ್ತಾನೆ ಇರ್ಲಿಲ್ಲ. ಐ ಆಮ್ ಟೋಟಲಿ ಡಿಸಪಾಯಿಂಟೆಡ್ ಮಾಮ್. ರೆಡಿ ಆಗು, ಏನೋ ಪ್ಲಾನ್ ಮಾಡಿದೀನಿ ಅಂತ ಕರ್ಕೊಂಡ್ ಬಂದ್ರಿ. ಇಲ್ಲಿ ಕೈ ಕಟ್ಕೊಂಡು ನಿಂತ್ಕೋಬೇಕಾ ಅಮ್ಮಮ್ಮ? ವೇಟ್ ಬೇಬಿ ವೇಟ್. ಆ ತಾರ ನೋಡಿದ್ರೆ ಊರುದ್ದಕ್ಕೂ ನನ್ನ ಪ್ರೆಸ್ಟೇಜು ಸ್ಟೇಟಸ್ ಹಾಗೆ ಹೀಗೆ ಅಂತ ದೊಡ್ಡದಾಗಿ ಭಾಷಣ ಬಿಗಿತಾ ಇರ್ತಾಳೆ. ಆದ್ರೆ ಇಲ್ಲಿ ಲೋಕಲ್ ಬರೀ ಹಳ್ಳಿ ಗುಗ್ಗುಗಳನ್ನ ಒಳಗ್ ಬಿಟ್ಕೋತಿದ್ದಾಳೆ. ನನಗೆ ಬರ್ತಿರೋ ಕೋಪಕ್ಕೆ ಒಳಗ್ ಹೋಗಿ ಆ ತಾರನ ಹತ್ರ ಚೆನ್ನಾಗಿ 4 ಬಿಗಿಯಾಗಿ ಮಾತಾಡ್ ಬರ್ಬೇಕು ಅಂತ ಅನ್ಸ್ತಿದೆ. ಇನ್ನೇನು ಪಾರ್ಟಿ ಶುರು ಆಗುತ್ತೆ. ಹಾಯ್ ನಮಸ್ತೆ. ಫೋನ್ ಮಾಡ್ತೀನಿ. ಹಾ ಹಾಯ್ ರಮೇಶ್. ಇದೇನು ಇಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ಸಾರಿ, ನೀವಿರೋದೇ ಗೊತ್ತಾಗ್ಲಿಲ್ಲ. ಅಲ್ಲ ಮಿಸ್ಟರ್ ನಂದ, ಬನ್ನಿ ಅಂದ್ರೆ ಹೇಗೆ ಹೇಳಿ? ಗೆಸ್ಟ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರೇ ಇಲ್ಲ. ಪಾರ್ಟಿಗೆ ಬಂದವ್ರನ್ನ ಹೀಗೆ ಟ್ರೀಟ್ ಮಾಡೋದು? ಹೌದಾ? ಏನೋ ಮಿಸ್ಟೇಕ್ ಆಗಿರ್ಬೇಕು. ದಯವಿಟ್ಟು ಒಳಗ್ ಬನ್ನಿ ಪ್ಲೀಸ್. ಅಲ್ಲ ರಮೇಶ್, ಆ ಲಿಸ್ಟ್ ಅಲ್ಲಿ ಅಲ್ಲ, ನಾನೇ ಕರೀತಾ ಇದ್ದೀನಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬನ್ನಿ. ಬಾ ಮಾನಿಕಾ, ಪ್ಲೀಸ್ ಕಮ್. ಕಮ್. ಮಾಮ್, ನೀವ್ ಇವ್ರ ಹೆಂಡತಿನ ಬೈಕೊಂಡಿದ್ದು ಕೇಳಿಸ್ಕೊಂಡಿರ್ತಾರೆ ಅಂತೀರಾ? ನೀವಾ? ಸರ್ಪ್ರೈಸ್. ನೀವ್ ಹೇಗ್ ಬಂದ್ರಿ? ಕಾರಲ್ಲೇ. ನಾನ್ ನಿಮ್ಮನ್ನ ಇನ್ವೈಟ್ ಮಾಡಿರ್ಲಿಲ್ವಲ್ಲ, ನೀವ್ ಯಾಕೆ ಬಂದ್ರಿ ಎಂದೆ. ಆಕ್ಚುಲಿ ತಾರಾ ಅವರೇ, ನಮ್ಮನೆ ಫಂಕ್ಷನ್ಗೆ ನಮ್ಮನೆ ಯಾರಾದ್ರು ಇನ್ವೈಟ್ ಮಾಡ್ಬೇಕಾ? ರಚನಾ ನಮ್ಮನೆ ಮಗಳಿದ್ ಹಾಗೆ, ಅವಳಿಗೆ ಮನಸ್ಫೂರ್ತಿಯಾಗಿ ವಿಶ್ ಮಾಡೋಣ ಅಂತ ನಾವು 3 ಜನರು ಬಂದ್ಬಿಟ್ವಿ. ಎಕ್ಸಾಕ್ಟ್ಲಿ. ನೀವು ಅನ್ಪೂರ್ಣನ್ಗೆ ಫೋನ್ ಮಾಡಿ ಕರೆದ್ರಂತಲ್ಲ? ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನೋ ಸಲುವಾಗಿ ನಾನ್ ಕರೆದಿದ್ದು ಅನ್ನಪೂರ್ಣ ಅವ್ರನ್ನ, ಚಂದ್ರಕಾಂತ್ ಅವ್ರನ್ನ ಮಾತ್ರ. ಆದ್ರೆ ನೀವು ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದು ಅಲ್ವಾ ಉರ್ಮಿ? ಅಫ್ಕೋರ್ಸ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋದನ್ನೇ ತಾನೇ ಸರ್ಪ್ರೈಸ್ ಅಂತ ಕರೆಯೋದು. ಇದೇ ನನ್ ಬರ್ತ್ಡೇನಾ ಸರ್ಪ್ರೈಸ್ ಅಂತ ಕೂಗೋದಕ್ಕೆ? ಸ್ವಲ್ಪನೂ ಯೋಚನೆನೇ ಮಾಡಲ್ವಲ್ಲ ಊರ್ಮಿಳಾ ನೀನು? ಅರೆ, ಯಾಕೆ ಯೋಚನೆ ಮಾಡಲ್ಲ ತಾರಾ ಅವರೇ? ರಚನನ್ಗೂ ಸರ್ಪ್ರೈಸ್ ಕೊಡೋದಕ್ಕೆ ನಾವೊಂದು ಐಡಿಯಾ ಮಾಡಿದೀವಿ. ಗೆಸ್ ವಾಟ್? ಅನಿಕಾ, ಇದರಲ್ಲಿ ಡೈಮಂಡ್ ನೆಕ್ಲೆಸ್ ಇದೆ. ಇದನ್ನ ರಚನನ್ ಕೊಡ್ತಿದ್ದ ಹಾಗೆ ಶುಡ್ ಬಿ ಸೋ 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 ಹ್ಯಾಪಿ, ರೈಟ್? ಊರ್ಮಿಳಾ, ಹಾಗಾದ್ರೆ ಮೊದಲು ತಗೊಂಡೋಗಿ ಕೊಡಿ. ಅಲ್ಲ, ಇಲ್ಲೇ ನಿಂತಿದ್ದೀರಾ? ಪ್ಲೀಸ್ ಬನ್ನಿ. ಅಕ್ಕ, ಹೇ ಕಮ್ಲಿ,
ಏನಕ್ಕ ನಿಮ್ ಅವತಾರ? ಏಕೆ ಏನಾಯ್ತು? ನೋಡಿ ಮಕ್ಕೆಲ್ಲ ಹೆಂಗ್ ಹಸಿಟ್ ಮಾಡ್ಕೊಂಡಿದೀರಾ ಅಂತ. ಏನ್ ಮಾಡ್ತಿದ್ದೀರಾ? ಕೇಕ್. ಕೇಕಾ? ನಾನು ಸಹಾಯ ಮಾಡ್ಲಾ? ನೀ ಸಹಾಯ ಮಾಡೋದಂದ್ರೆ ಬೇಡ ಅಂತೀನ ಬಾ. ಏ ಒಂದ್ ನಿಮಿಷ. ಯಾಕಕ್ಕ ಸಹಾಯ ಮಾಡಿ ನೀವೇ ಬೇಡ ಅಂತಿದ್ದೀರಾ? ಯಾಕೆ ಅಂದ್ರೆ ಮೊದ್ಲು ನೀನ್ ನನ್ ತರ ಡ್ರೆಸ್ ಮಾಡ್ಕೋಬೇಕು. ಈ ತರ ಡ್ರೆಸ್ ಅಲ್ಲೆಲ್ಲ ಮಾಡೋ ಹಾಗಿಲ್ಲ, ಬಟ್ಟೆ ಗಲೀಜಾಗತ್ತೆ. ಕೇಕ್ ರೆಡಿ ಆದ್ಮೇಲೆ ಕೇಕು ಡ್ರೆಸ್ಸಿಂಗ್ ಮಾಡ್ಬೇಕು. ಯಾಕೆ ನಗ್ತಿದ್ಯಾ? ಅಲ್ಲ ನೀವು ಡ್ರೆಸ್ಸಿಂಗ್ ಮಾಡೋದು ಅಂತ ಹೇಳುದಲ್ಲ, ಕನ್ನಡದಾಗ ಹೇಳೋದಾದ್ರೆ ಬಟ್ಟೆ ಹಾಕೋದು ಅಂತ ಆಯ್ತೈತೆ. ಅದೇ ಅದೇ ಅಕ್ಕ ನಾನೇನಾದ್ರು ಹೆಲ್ಪ್ ಮಾಡ್ತೀನಿ. ಅಯ್ಯೋ ಕಮ್ಲಿ, ಹಿಂದೆ ಕೇಕ್ ಹಾಕೋ ಕ್ರೀಮ್ ಇಟ್ಟಿದೀನಿ, ಹೋಗ್ ತಗೊಂಬಾ. ಅದಕ್ಕೆ ಕಮ್ಲಿನ್ ಯಾಕೆ ಕಳ್ಸಿದ್ರಿ? ಸಾರಿ, ನೀನ್ ಹೋಗ್ ತಗೊಂಬರ್ತಿದ್ಯಾ? ಅತ್ಗೆ ಮತ್ತಿನ್ನೇನು, ಅವಾಗ್ಲಿಂದ ನೋಡ್ತಾನೆ ಇದೀನಿ. ಇಬ್ರು ಒಳ್ಳೆ ಚನ್ನಪಟ್ಟಣದ ಬೊಂಬೆಗಳ ತರ ಒಬ್ರು ಮುಖ ಒಬ್ರು ನೋಡ್ಕೊಂಡು ನಿಂತಿದ್ದೀರಾ. ಎದ್ರು ಬದ್ರು ಇದ್ರು ಬಾಯಿಗೆ ಬೀಗ ಹಾಕೊಂಡಿದ್ರೆ ನನ್ ಕೈ ಸಹಿಸ್ಕೊಳಕಾಗಲ್ಲಪ್ಪ, ಅದಕ್ಕೆ ಕಳಿಸ್ದೆ. ಅತ್ಗೆ ನನ್ನ ನಾಚಿಕೆ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಹಾಗಿದ್ರು ಏನಕ್ಕೆ ಈ ತರ ನಡ್ಕೊಂಡ್ರಿ? ಏನು? ಇನ್ನೊಂದ್ಸತಿ ಹೇಳು, ಏನಂದೆ? ಅದಕ್ಕೆ ಅದಕ್ಕೆ ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಕೇಕ್ ರೆಡಿ ಮಾಡಿ. ಬಾಯ್. ಏನ್ ಮಾಡ್ತಿದ್ಯಾ? ಅತ್ತೆ, ಕೇಕ್. ನೀನ್ ಕೇಕ್ ಏನು ಮಾಡ್ಬೇಡ ಅಂತ ಹೇಳಿರ್ಲಿಲ್ವಾ? ಅವ್ರಿಗೆ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಆ ಗುಂಪಲ್ಲಿ ಋಷಿ ನಮ್ಮ ಮದ್ವೆ ಆಗೋ ಹುಡುಗಿನೂ ಒಬ್ಳು. ಅವ್ರಲ್ಲಿ ಯಾರಾದ್ರೂ ನಿನ್ನ ಈ ತರ ನೋಡಿದ್ರೆ ನಾನ್ ಸೊಸೆನ ಹೀಗ್ ಟ್ರೀಟ್ ಮಾಡ್ತೀನಿ ಅಂತ ಅನ್ಕೊಳಲ್ವಾ? ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ನಿನ್ಗೆ? ಸ್ಪೆಷಲ್ ಆಗಿ ಪೇಸ್ಟ್ರಿ ಆರ್ಡರ್ ಮಾಡಿ ತರಿಸ್ತಾ ಇರುವಾಗ ಇನ್ನೀನು ಮಿಡಲ್ ಕ್ಲಾಸ್ ತರ ಮನೇಲೆ ಕೇಕ್ ಮಾಡ್ತಾ ಕೂತಿದ್ಯಲ್ಲ. ಮೊದ್ಲು ಈ ನಿನ್ನ ಅವತಾರನ ಕಿತ್ತು ಬಿಸಾಕಿ ನೀಟಾಗಿ ರೆಡಿ ಆಗು, ಅರ್ಥ ಆಯ್ತಾ? ಇದ್ ಎಷ್ಟನೇದ್ಲಾ? ಇದು 8ನೇದು. ಹೆಂಗೆ? ಲೋ ಸಂಭು, ನಂಗ್ 3 ಕುಡ್ದಿದ್ದಕ್ಕೆ ಫುಲ್ಲು ಲೋಡ್ ಆದಂಗ ಆಗೈತೆ. ನೀನ್ ಈಟೊಂದ್ ಹೆಂಗ್ಲಾ ಕುಡ್ದೆ? ಸುಮ್ಕಿರಮ್ಮಿ, ಹಂಗೆಲ್ಲ ಹೇಳ್ಬೇಡ. ಈಗ ನೀನು ಇಟೆಲ್ಲ ಕುಡಿಬೇಕಂದ್ರೆ ಒಂದ್ ಐಡಿಯಾ ಹೇಳ್ಕೊಡ್ಲಾ? ಅದೇನ್ ಹೇಳ ಸಂಭು? ನಾಳೆಯಿಂದ ಅದೇ ಅಷ್ಟು ಊಟ ತಿನ್ಬೇಕು. ಇದನ್ನ ಗೆಪ್ತಿ ಮಾಡ್ಕೋ. ನನ್ಗೇನ ಶಾನೆ ಕುಡಿತ್ಯಾ? ಸುಮ್ಕಿರ್ಲಾ ಸಾಕು, ಆಗಿಂದ ರೇಗಿಸ್ತಾನೆ ಇದೆ. ನೋಡ್ಕಂಬ್ಲಿ, ಬೆಳಗಿಂದ ಏಟ್ ರೇಗಿಸ್ತವನೆ. ಬಂದ್ ಕಡೆ ಹಿಂಗೆಲ್ಲ ಆಡ್ಬೇಡಿ, ಸುಮ್ಕೆ ನಿಂತ್ಕೊಳ್ಳಿ, ನೆಟ್ಟಗ್ ಮಾತಾಡಿ. ಇದ್ಯಾಕೆ ಹಿಂದಿಂದನೇ ಬರ್ತಾವ್ರೆ?
ಮತ್ತೆ ನನ್ನ ಗುಂಡಿನ ಹುಕ್ಕೋ ಕಿತ್ತೋಗೈತಾ? ಅನಿಕಾ, ಆಗ್ಲಿಂದ ನಿಂಗೊಂದ್ ಮಾತ್ ಕೇಳ್ಬೇಕು ಅನ್ಕೊಂಡೆ. ವಾಟ್? ಅವತ್ತು ಕಾಲೇಜಲ್ಲಿ ಪೊಲೀಸ್ ಬಂದು ದೊಡ್ಡ ರಾಮಾಯಣನೇ ನಡೀತು. ಪಾರ್ಟಿ ಅರೇಂಜ್ ಮಾಡಿದ್ ನೀನು, ಬಟ್ ಅವ್ರು ಹಿಡ್ಕೊಂಡ್ ಹೋಗಿದ್ದು ಕಮಲಿನ. ಆದ್ರೆ ರಚನಾ ಹೇಳಿದ್ಲು ಅವಳ್ದೇನ್ ತಪ್ಪಿಲ್ಲ ಅಂತ. ಆ ವಿಡಿಯೋ ದೊಡ್ಡ ವೈರಲ್ಲೇ ಆಗೋಯ್ತು. ಅದೇನ್ ಕೇಳ್ಬೇಕು ಡೈರೆಕ್ಟ್ ಆಗಿ ಕೇಳೆ. ಡೋಂಟ್ ಬೀಟ್ ಅರೌಂಡ್ ದ ಬುಷ್. ಅಲ್ಲ, ಇಷ್ಟೆಲ್ಲ ಆದ್ರೂ ನೀನ್ ಬರ್ಡೇ ಪಾರ್ಟಿಗ್ ಬಂದಿದ್ಯಲ್ಲ, ಆ ರಚನೆಗೆ ನಿನ್ ಮೇಲ್ ಕೋಪ ಇಲ್ಲ ಅನ್ಕೋತ್ಯಾ? ಅವಳು ನಿನ್ ಜೊತೆ ಮಾತಾಡ್ತಾಳೆ ಅನ್ಕೋತ್ಯಾ? ಮಾತಾಡ್ದೆ ಇನ್ನೇನ್ ಮಾಡ್ತಾಳೆ? ಶಿ ಡಸಂಟ್ ಹ್ಯಾವ್ ಎನ್ ಆಪ್ಷನ್. ನಾನು ಅವಳ ಅದಕ್ಕೆ ಆಗ್ಬೇಕಾದವಳು. ಖಂಡಿತ ಮಾತಾಡ್ತಾಳೆ. ನೋಡು, ಬಂದ್ಲು. ನಿನ್ ಡೌಟ್ನ ಈಗ್ಲೇ ಕ್ಲಿಯರ್ ಮಾಡ್ತೀನಿ. ಹಾಯ್ ಅನಿಕಾ. ಹಾಯ್. ಹೇಗೆ? ನಾನು ಹೇಳಿಲ್ವಾ? ಅನಿಕಾ, ಸ್ವಲ್ಪ ಅಲ್ಲಿ ನೋಡು. ಈ ಡ್ರೆಸ್ನಾಗೆ ಸ್ಯಾನೆ ಚಂದ ಕಾಣ್ತಿದ್ಯಾ. ಥ್ಯಾಂಕ್ ಯು. ಹಾಯ್ ಪುಟ್ಟಿ. ಏನ್ ನಡೀತಿದೆ ಅಲ್ಲಿ? ರಚನನ್ನು ಯಾಕೆ ಅಲ್ಲಿ ಹೋಗಿ ನಿಂತಿದ್ದಾಳೆ? ಏನ್ ಕಥೆನೋ ಏನೋ, ಎಲ್ಲಾರ್ನೂ ಅಟ್ರಾಕ್ಟ್ ಮಾಡೋಕೆ ಏನ್ ಬೇಕಾದ್ರೂ ಮಾಡೋಳೋಳು. ಬಿಡು ಅನಿಕಾ. ನೋ, ಐ ಕಾಂಟ್. ಬಾ ನನ್ ಜೊತೆ. ಹಾಯ್ ರಚನಾ. ಹಾಯ್. ಪಾರ್ಟಿ ಇಸ್ ಸೋ ಆಸಮ್. ಸಖತ್ತಾಗಿದೆ. ಫ್ಯಾಮಿಲಿನೂ ಇನ್ವೈಟ್ ಮಾಡಿದಕ್ಕೆ ಥ್ಯಾಂಕ್ಸ್. ಇಟ್ಸ್ ಸೋ ಕಂಫರ್ಟಬಲ್. ರಚನಾ ಹುಡ್ದಬ್ಬ ಅನ್ನಕ್ಕೆ ಸಖತ್ತಾಗೆ ಇರ್ಬೇಕು. ಮತ್ತೆ ನಾನ್ ನೋಡಿದ್ರಲ್ಲಿ ಇದು ಸೆಕೆಂಡ್ ಬೆಸ್ಟ್ ಬರ್ಡೇ ಪಾರ್ಟಿ. ನಮ್ಮ ಅನಿಕನ್ ಬರ್ಡೇ ಪಾರ್ಟಿ ಇದಕ್ಕಿಂತ ಸಖತ್ತಾಗಿರತ್ತೆ ಅಲ್ವಾ ಅನಿಕಾ? ಅದ್ಯಾಕೀಗ? ಬಿಡು. ಎವ್ರಿ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡೋದೇ ಅಲ್ವಾ? ಲಾಸ್ಟ್ ಇಯರ್ ಅಂತೂ ಫ್ರೆಂಡ್ಸ್ ಜೊತೆ ಗೋವಾಗ್ ಹೋಗಿ 1 ವಾರ ಆದ್ಮೇಲೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದೆ. 1 ವಾರ ಆದ್ಮೇಲ? ಅಂದ್ರೆ ನೀವು ಹುಟ್ಟದ ದಿವಸ ಆಚರಿಸ್ಕೊಳ್ಳಲ್ವೇನೋ? ನಾನ್ ಸೆಲೆಬ್ರೇಟ್ ಮಾಡಕ್ಕೆ ಶಕುನ ನೋಡಲ್ಲ. ಸಿಟಿಯಲ್ಲಿ ಪಾರ್ಟಿ ಅಂದ್ರೆ ಕಾಮನ್, ಬಟ್ ನಿಮಗ್ ಪಾರ್ಟಿ ಅಂದ್ರೆ ಗೊತ್ತೇ ಇಲ್ವೇನೋ ಅಲ್ವಾ? ಏ ಹಂಗೆಲ್ಲ ಏನಿಲ್ಲ, ನಾವೇ ಪಾರ್ಟಿ ಮಾಡ್ತೀವಿ ಅಲ್ವೇ ನಮ್ಮಿ? ಹ್ಞೂ ಮತ್ತೆ ನಮ್ದೆಲ್ಲ ನಾಟಿ ಪಾರ್ಟಿ, ಇವ್ರದ್ದು ಫಾರಮ್. ಕಮ್ಲಿ, ಇವ್ರಿಗೋ ಸಿಗೋಳಮ್ಮೆ. ಹುಡ್ದಬ್ಬದ ಹಿಂದಿನ ದಿನ ರಾತ್ರಿನೇ ನಾನು ಅಜ್ಜಯ್ಯ ನಮ್ ಊರಾಗಿರೋ ಕಲ್ಗಡ್ಡದ ಮ್ಯಾಕೋ ಕುಂತ್ಕಂತಿದ್ವಿ. ಅಲ್ಲಿಗೆ ಅವ್ವ ಕಲ್ಸಿರೋ ಸೊಪ್ಸಾರು, ಕಾಳ್ ಪಲ್ಯ ಎಲ್ಲಾನು ತಕೊಂಡು ನನ್ಗೆ ಅಜ್ಜ ಹಿಂಗೆ ಕೈ ತುತ್ ಕೊಡಕ್ಕೆ ಅಂತ ಬರೋಳು. ಆಹಾ, ನೆನ್ಸ್ಕೊಂಡನೆ ಬಾಯಾಗ ನೀರು ಓಡ್ತಾ ಇತ್ತೆ. ಮುದ್ದೆನಯ್ಯ ನಮ್ ಪಿಜ್ಜಾ, ಉಬ್ಗಂಚಿನಯ್ಯ ನಮ್ ಸಾಫ್ಟ್ ಡ್ರಿಂಕ್ಸು. ನಾನು ಅಜ್ಜಯ್ಯ ತಿಂತಾ ತಿಂತಾ ಹಳೇ ಕತೆಗಳನ್ನೆಲ್ಲ ಮಾತಾಡ್ತಾ ಕೂರ್ತಿದ್ವಿ. ನಮ್ ಬೇಕಾದವ್ರ ಜೊತೆ ಕಾಲ ಕಲಿಯೋದಿದ್ಯಲ್ಲ, ಅದೇಯ ದಿಟ್ವಾದ ಪಾರ್ಟಿ ಅಂದ್ರೆ. ಅಂತ ದಿಟ್ವಾದ ಪಾರ್ಟಿನ ನೀವು ನಂಗೆ ಕೊಡ್ತೀರಾ ಕಮಲಿ ಅವರೇ? ದುಡ್ಡಿನ ಬಗ್ಗೆ ಚಿಂತೆ ಬಿಟ್ಟು ತನ್ನ ಕನ್ಸುಗಳನ್ನೆಲ್ಲ ಹಂಚ್ಕೊಳ್ಳೋ ಕಮಲಿನ ನನ್ನ ಲೈಫಲ್ಲಿ ಆದಷ್ಟು ಬೇಗ ಬರ್ಲಪ್ಪ. ರಿಷಿ, ಅಮ್ಮ ಆಗ್ಲಿಂದ ಕೂಗ್ತಿದ್ದಾರೆ, ನೀನ್ ಇಲ್ಲಿದೀಯಾ? ನಡಿ. ರಚನಾ, ನಿನ್ ಬರ್ಡೇ ಪಾರ್ಟಿಗಿಂತ ರಿಷಿ ಸ್ವಯಂವರನೇ ಇಂಟ್ರೆಸ್ಟಿಂಗ್ ಆಗಿರೋ ಹಾಗಿದೆ.